ಒಂಬತ್ತನೇ ಪ್ರಶ್ನೆ, ಹಸಿರು ಕ್ರಾಂತಿ ಎಂದರೇನು? ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿ ಅಂತಂದ್ರೆ ಗ್ರೀನ್ ರೆವಲ್ಯೂಷನ್. ಗ್ರೀನ್ ಅಂತಂದ್ರೇನು ಮಕ್ಕಳೇ? ಕೃಷಿ ಅಲ್ವಾ? ಸೊ ಅದು ಕೃಷಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. 1967ರಿಂದ 70ರ ಅವಧಿಯಲ್ಲಿ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎಂದು ಗುರುತಿಸಲಾಗಿದೆ. ಏನಾಗಿದೆ? 1967ರಿಂದ 70ರ ಅವಧಿಯಲ್ಲಿ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಶೀಘ್ರ ಪ್ರಗತಿ ಕಂಡು ಬಂದಿದೆ. 1967ರಲ್ಲಿ 74 ದಶಲಕ್ಷ ಟನ್ ಇದ್ದಂತಹ ಆಹಾರ ಧಾನ್ಯಗಳ ಉತ್ಪಾದನೆ 1970ರಲ್ಲಿ 108 ದಶಲಕ್ಷ ಟನ್ಗೆ ಏರಿಕೆ ಆಯ್ತು ಮಕ್ಕಳೇ. ಓಕೆ, ಸೊ ಇಲ್ಲಿ 3 ವರ್ಷಗಳ ಅವಧಿಯಲ್ಲಿ ಇಷ್ಟು ಏರಿಕೆಯನ್ನ ಕಂಡು ಬಂದಿತ್ತು. ಸೊ ಈ ರೀತಿ ಆದಂತಹ ಶೀಘ್ರ ಪ್ರಗತಿಯನ್ನ ಹಸಿರು ಕ್ರಾಂತಿ ಎಂದು ಗುರುತಿಸಲಾಯಿತು. ಇದಕ್ಕೆ ಬೇರೆ ಬೇರೆ ಕಾರಣ ಇದೆ. ಹೆಚ್ಚಿನ ಇಳುವರಿ ಬೀಜಗಳನ್ನ ಪೂರೈಕೆ ಮಾಡಿದ್ದು, ಅದರ ಜೊತೆಗೆ ಸರಿಯಾದ ನೀರಾವರಿ ವ್ಯವಸ್ಥೆ, ಕ್ರಿಮಿನಾಶಕಗಳು, ರಾಸಾಯನಿಕ ಗೊಬ್ಬರಗಳು ಇವುಗಳನ್ನ ಬಳಸಿಕೊಂಡು ಇಳುವರಿಯನ್ನ ಅಧಿಕಗೊಳಿಸಲಾಯಿತು. ಸೊ ಇದನ್ನೇ ಏನಂತ ಕರೀತಾರೆ? ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಎಂದು ಕರೆಯುತ್ತಾರೆ.